ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ರುಚಿಯಾಗಿರುವಂತಹ ಬದನೆಕಾಯಿ ಮಸಾಲ ಎಣ್ಣೆಗಾಯಿ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ನಾನು ಹೇಳಿದ ವಿಧಾನದಲ್ಲಿ ಮಾಡಿದರೆ 3 ಚಪಾತಿ ತಿನ್ನೋ ಕಡೆ 4 ಚಪಾತಿಯನ್ನು ತಿಂತೀರಾ. ಹಾಗೆಯೇ ನೀವು ಇದನ್ನು ರೊಟ್ಟಿ, ಚಪಾತಿ, ಪೂರಿ, ಅನ್ನದ ಜೊತೆಯಲ್ಲಿಯೂ ಕೂಡ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಪದೇ ಪದೇ ಇದನ್ನು ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಬೌಲ್ನಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಇದು ನೀರಿನಲ್ಲಿ ಒಂದು ಸಲ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಈ ಬದನೆಕಾಯಿ ತೊಟ್ಟೇನಿದೆಯಲ್ಲ, ಸ್ವಲ್ಪ ತುದಿಯಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಬದನೆಕಾಯಿಗೆ ಮುಳ್ಳು ಏನಾದರೂ ಇತ್ತಂದರೆ ಆ ಮುಳ್ಳನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮಧ್ಯದಿಂದ ನಾವು ಸೀಳಬೇಕು. ಇದು ಯಾಕೆ ಸೀಳಬೇಕು ಅಂದರೆ ನೋಡಿ, ಇಲ್ಲಿ ಏನಾದರೂ ಹುಳ ಗಿಳ ಆಗಿದ್ದು ಇರಿದ್ರೆ ಗೊತ್ತಾಗತ್ತೆ. ಹಾಗೆಯೇ ನಾವು ಎಣ್ಣೆಯಲ್ಲಿ ಕೆಲವರು ಹಾಕಿ ಅದನ್ನು ಫ್ರೈ ಮಾಡ್ತಾರೆ, ಆವಾಗ ಗೊತ್ತಾಗಲ್ಲ ನಮಗೆ ಹುಳ ಇದ್ದಿದ್ದು. ಅದಕ್ಕೋಸ್ಕರ ಹಾಗೇನಾದರೂ ಇತ್ತಂದರೆ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿದೆ. ಈ ರೀತಿಯಾಗಿ ನಾವು ಇದನ್ನು ಸೀಳಬೇಕು. 4 ಭಾಗ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡು ನೋಡಬೇಕು ನಾವು. ನೋಡಿ ಇಲ್ಲಿ ಎಲ್ಲ ಇವಾಗ ಇದು ಚೆನ್ನಾಗಿದೆ. ಈಗ ನಾವೇನು ಅರಿಶಿನ ಮತ್ತು ಉಪ್ಪು ಹಾಕಿಟ್ಕೊಂಡಿದ್ವಲ್ಲ ನೀರು, ಆ ನೀರಿನಲ್ಲಿ ಎಲ್ಲ ಬದನೆಕಾಯಿನೂ ನಾನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಬದನೆಕಾಯಿ ಹಾಳಾಗಿದೆ. ಅದರ ಬದಲಿಗೆ ನಾನು ಮತ್ತೆ ನನ್ನ ಹತ್ರ ಬದನೆಕಾಯಿ ಇತ್ತು, ಆ 2 ಬದನೆಕಾಯಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಬದನೆಕಾಯಿಗೆ ಮಸಾಲ ಮಾಡ್ಕೊಳ್ಳಿಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 1/4 ಬೌಲಷ್ಟು ನಾನಿಲ್ಲಿ ಶೇಂಗಾ ಕಾಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣ ಉರಿಯಲ್ಲಿನೇ ಹುರ್ಕೋಬೇಕು. ನಿಮ್ಮ ಹತ್ರ ಶೇಂಗಾ ಪೌಡರ್ ಇತ್ತು ಅಂದರೆ ನೀವು ಶೇಂಗಾ ಪೌಡರನ್ನು ಕೂಡ ತೊಗೋಬಹುದು. ಈಗ ಇದು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಇದರಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡು ಇದು ಕೂಡ ಹುರ್ಕೊಳ್ತಾ ಇದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ಇದೆ. 2 ರಿಂದ 3 ಟೇಬಲ್ ಸ್ಪೂನಷ್ಟು ತೊಗೋಬಹುದು. ನಿಮ್ಮ ಹತ್ರ ಕಾಯಿ ತುರಿ ಇತ್ತಂದರೆ ಕಾಯಿ ತುರಿನೂ ಕೂಡ ಹಾಕಿನೂ ಚೆನ್ನಾಗಿ ಹುರಿಬೇಕು. ಕೆಂಪಾಗೋವರೆಗೂ ಹುರಿದು ನೀವು ತೊಗೋಬಹುದು. ಇದರಲ್ಲಿ ನೀವು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋಬಹುದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಿಳಿ ಎಳ್ಳು ತೊಗೊಂಡಿಲ್ಲ. ಅದೇ ಪಾತ್ರೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ದೊಡ್ಡ ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕು. ಇವಾಗ ಇದು ಹುರಿದಾಗಿದೆ. ಈಗ ಇದರಲ್ಲಿ 1 ಟೊಮೆಟೊ ಹಾಕಿ ಇದನ್ನು ಕೂಡ ಹುರ್ಕೊಳ್ತೀನಿ. ಈಗ ಇದು ಕೂಡ ಇಲ್ಲಿ ಹುರಿದಾಗಿದೆ. ಹುರಿದಿರುವಂಥ ಶೇಂಗಾ ಕಾಳು ಮತ್ತು ಒಣ ಕೊಬ್ಬರಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೋಬೇಕು. ಈಗ ಈ ಪೌಡರ್ ಇಲ್ಲಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಮಸಾಲೆ ಖಾರ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಹಾಗೆಯೇ ಕೆಂಪು ಕಾಶ್ಮೀರಿ ಮೆಣಸಿನ್ಕಾಯಿ ಖಾರ 1 ಟೀ ಸ್ಪೂನಷ್ಟು, ಗರಂ ಮಸಾಲ 1/4 ಟೀ ಸ್ಪೂನಷ್ಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿರೋದ್ರಿಂದ ಇದು ಬದನೆಕಾಯಲ್ಲಿ ತುಂಬಲಿಕ್ಕೆ ಮಸಾಲೆ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಆಗಿದೆ ನೋಡಿ. ನಾವೇನು ಬದನೆಕಾಯಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ವಲ್ಲ, ಈ ನೀರಿನಿಂದ ನಾವು ತೆಗೆದು ಒಂದು ಬಟ್ಟೆಯಿಂದ ಒರೆಸಿ ತಗೊಳ್ಳೋಣ. ಇವಾಗ ಇಲ್ಲಿ ನಾನು ಬಟ್ಟೆಯಿಂದ ಒರೆಸಿ ಬದನೆಕಾಯಲ್ಲಿ ತೊಗೊಂಡಿದ್ದೀನಿ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡಿದರೆ ತಿನ್ನಲ್ಲ ಅನ್ನೋರು ಕೂಡ ಬದನೆಕಾಯಿ ಎಣ್ಣೆಗಾಯನ್ನು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ನಾವು ಬದನೆಕಾಯಲ್ಲಿ ತುಂಬಬೇಕು, ಚೆನ್ನಾಗಿ ಒತ್ತಿ ತುಂಬಬೇಕು ಬದನೆಕಾಯಿಯಲ್ಲಿ. ಈ ಬದನೆಕಾಯಿ ಎಣ್ಣೆಗಾಯನ್ನು ನಾವು ಪೇಷನ್ಸ್ನಿಂದ ಮಾಡಬೇಕಾಗತ್ತೆ, ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು, ತುಂಬ ಚೆನ್ನಾಗಾಗತ್ತೆ. ಇವಾಗ ನೋಡಿ, ಇಲ್ಲಿ ಈ ಬದನೆಕಾಯಿಯಲ್ಲಿ ನಾನು ಎಲ್ಲ ಮಸಾಲೆಯನ್ನು ತುಂಬ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬದನೆಕಾಯಲ್ಲಿ ಮಸಾಲೆಯನ್ನು ತುಂಬಿ ತಗೊಳ್ಳೋಣ. ಇವಾಗ ಇಲ್ಲಿ ನೀವು ನೋಡ್ಬೋದು, ನೋಡಿ ಯಾವ ರೀತಿ ತುಂಬ್ಕೊಂಡಿದ್ದೀನಿ. ಈ ರೀತಿಯಾಗಿ ತುಂಬಿಕೊಳ್ಳಿ.
ನೀವು ಇಲ್ಲಿ ನೋಡಬಹುದು ಎಲ್ಲ ಬದನೆಕಾಯನ್ನು ನೋಡಿ ಇಲ್ಲಿ ತುಂಬಿ ಮಸಾಲೆ ತೊಗೊಂಡಿದ್ದೀನಿ. ನಾ ತೊಗೊಂಡಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಆಗಿದೆ. 1 ಟೀ ಸ್ಪೂನಷ್ಟು ಉಳ್ಕೊಂಡಿದೆ ಅಷ್ಟೇ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ 7 ರಿಂದ 8 ಬೆಳ್ಳುಳ್ಳಿ ಎಸಳು ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ಹಾಗೆಯೇ 1 ಇಂಚಿನಷ್ಟು ಹಸಿ ಶುಂಠಿ, ಹಾಗೆಯೇ ಟೊಮೆಟೊ ಮತ್ತು ಈರುಳ್ಳಿ ನಾವೇನು ಹುರ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಸೇರಿಸಿ ನಾವು ನೀರು ಹಾಕದೆ ಇದನ್ನು ರುಬ್ಕೊಂಡು ಬರಬೇಕು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತಗೊಳ್ಳೋದು ಬೇಡ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಈ ರೀತಿಯಾಗಿ ಮಸಾಲೆ ನಾನು ರುಬ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ನೈಸಾಗಿ ನಾವು ಈ ಮಸಾಲೆಯನ್ನು ರುಬ್ಕೋಬೇಕು. ಇಲ್ಲಿ ಗ್ಯಾಸ್ ಮೇಲೆ ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಸಾಸಿವೆ ಸಿಡಿದಾದ ನಂತರ 1/4 ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಗ್ಯಾಸ್ ಉರಿಯನ್ನು ಕಡಿಮೆ ಮಾಡಿ 1/4 ಟೀ ಸ್ಪೂನಷ್ಟು ಹಿಂಗು ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ, ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರನ ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ, 1/4 ಟೀ ಸ್ಪೂನಷ್ಟು. ರುಚಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬೆಲ್ಲ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಬಹುದು. ಈಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಣ್ಣ ಉರಿಯಲ್ಲಿನೇ ಮಾಡ್ಕೋಬೇಕಾಗತ್ತೆ ಎಲ್ಲನೂ. ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಕುದಿ ಬಂದ ನಂತರ ನಾವೇನು ಬದನೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮಸಾಲೆ ಹಾಕಿ ಆ ಬದನೆಕಾಯಿ ಎಲ್ಲ ಇದರಲ್ಲಿ ಹಾಕಬೇಕು. ಇದು ನಾವು ಸಣ್ಣ ಉರಿಯಲ್ಲಿನೇ ಮಾಡ್ಕೋಬೇಕಾಗತ್ತೆ. ಬಹಳ ಪೇಷನ್ಸ್ನಿಂದ ಈ ಬದನೆಕಾಯಿ ಎಣ್ಣೆಗಾಯನ್ನು ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಬಾರ್ದು. ಇದನ್ನು ಈ ಬದನೆಕಾಯಿ ಹಾಕಿದ ನಂತರ ಒಂದು 15 ನಿಮಿಷನಾದರೂ ನಾವು ಇದನ್ನು ಮುಚ್ಚಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಾವು ಶೇಂಗಾ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾವು ಮಧ್ಯದಲ್ಲಿ ಸ್ವಲ್ಪ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಮತ್ತೆ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು 10 ರಿಂದ 15 ನಿಮಿಷ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ, ಬದನೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ನಾವು ಮಸಾಲೆ ಏನು ಉಳಿದಿತ್ತಲ್ಲ ಆ ಮಸಾಲೆ ಈಗ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಈ ಪಲ್ಯ ಇಲ್ಲಿ ಆಗಿದೆ. ಬದನೆಕಾಯಿ ಮಸಾಲ ಎಣ್ಣೆಕಾಯಿ ಇಲ್ಲಿ ರೆಡಿಯಾಗಿದೆ. ನೀವು ಇದನ್ನು ರೊಟ್ಟಿ, ಚಪಾತಿ, ಪೂರಿ, ಅನ್ನದ ಜೊತೆಯಲ್ಲಿನೂ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.